ಹೊಳಿರಿಯ ಎಲ್ಲ ಜೊಳ್ಳ ಹಸಿರು ನಮ್ಮ ಅಸುರ ಎಚ್ಚರ ತೆಪ್ಪಿ ಹುಚ್ಚು ನಾಯಿಯಂತೆ ಬಗಳಿರದರೆ ಖಂಡಿತವಾಗಿ ಆರುವುದು ನಿನ್ನ ತಮ್ಮನಂತೆ ನಿನ್ನ ಹೆಸರ. ಈ ಕರದೋಳ್ ಮೆರೆಯುವ ಬಿಡುಗನು ನೋಡು ಎನ್ನ ಹೆಸರ. ನೆನೆಸಿಕೋ ನಿನ್ನ ಎತ್ತ ತಂದೆ ತಾಯಿಯರ ಎಲ್ಲ ಭೀಕರ ಮಾತಕ್ಕೆ ಖಂಡಿತವಾಗಿ ನಿಲ್ಲುವುದು ನೋಡು ನಿನ್ನ ಉಸಿರ. ಎಲೈ ಚೋರ, ನಿನ್ನ ದೇಹವನ್ನು ಕೈಯನ್ನು ಚರಿತಕರ ನಿನ್ನ ಪ್ರಾಣವಿದ್ದರೆ ಉಳಿಸಿಕೋ ನಿನ್ನ ಎತ್ತಿರ. ನೀನು ಅಲ್ಲ ಅಂತ ದೊಡ್ಡ ಸೂರ. ಅತಿ ಜಾಗ್ರತೆಯಿಂದ ವಿದ್ದಕ್ಕೆ ನಿಮ್ಮ ಮಾವಿನ ಖಂಡಿತವಾಗಿ ನಿನ್ನನ್ನು ಸೇರಿಸುವನು ಯಮಪುರ. ಅದೇ ಪ್ರಕಾರವಾಗಿ ಬಂಕಾಸುರ 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 ಬರಬೇಕ. ನೋಡಿದನು ದೇವ ಸಾರಥಿ ದೇವ. ಕೆಲ ನಿಮಿಷಗಳಾಗ ಆರುವುದು ಇವನ ಪ್ರಾಣ ಸಮ್ಮತಿ. ಇವನ ಉದರದಲ್ಲಿ ಇರುವ ಋಷಿ ಮುನಿಗಳನ್ನು ಹೊರಗೆ ತೆಗೆಯಬೇಕು. ಜಾಗ್ರತೆ ಅದೇ ಪ್ರಕಾರವಾಗಿ ಸಾರಥಿ ದೇವ. ಇವನ ಕರ್ಮ ಬಗೆದರೆ ಬರುವುದು ಋಷಿ ಮುನಿಗಳ ಸಂತತಿ. ಆದ ಕಾರಣ ಇವನನ್ನ ನತ್ತಿಯಿಂದ ಹಿಡಿದು ಅಂಗ ಹಾಡಿದವರಿಗೆ ಎನ್ನ ಕಕ್ಕದಿಂದ ಸೀಳಿ ಬಿಡುವುದು ಸಾರಥಿ. ಸ್ವಲ್ಪ ಅದೇ ಪ್ರಕಾರ ಬಂಕಾಸುರ ಬಂಕಾಸುರ. ದೇವರನಾದ ಬೀರಲಿಂಗೇಶ್ವರ ಸ್ವಲ್ಪ ತಡೆತಡಿ. ಎನ್ನ ಸೀಳ ವಿದ್ಯೆ ಎನ್ನದೊಂದು ಬೆಲ್ಲವನ್ನು ಅಪಮಾನಿಸು. ಜಲ್ಲಾಸುರ ಅದೇನು ಚೆನ್ನಾಗಿ ಹೇಳು ಸ್ವಾಮಿ. ಅಹೋ ಜಲ್ಲಾಸುರ, ಅದು ಏನೆಂದರೆ ಅದು ಹೇಳಿದ ರಾಕ್ಷಸ. ಈಗೋ ಎನ್ನ ದೇಹದ ಚರ್ಮವನ್ನು ತೆಗೆದು ನಿನ್ನ ಗುಡಿಯ ಮುಂದೆ ಡೊಳ್ಳನ್ನಾಗಿ ಮಾಡು. ಈ ಎನ್ನ ದೊಡ್ಡದಾದ ಎಲುಬುಗಳನ್ನು ತೆಗೆದು ನಿನ್ನ ಗುಡಿಯ ಮುಂದೆ ಕಾಳವನ್ನಾಗಿ ಮಾಡು. ಸಹಜವಾಗಿ ಮಾಡಿಬಿಡು ಜಲ್ಲಾಸುರ. ಓ ವೀರಲಿಂಗರೇ, ಅಕೋ ಜಲ್ಲಾಸುರ, ನಿಕ್ಕುಳಿದ ಚರ್ಮವನ್ನು ತೆಗೆದು ನಿನ್ನ ಪಾದ ರಕ್ಷಣೆಯನ್ನು ಮಾಡು. ಸಹಜವಾಗಿ ಮಾಡಿಕೊಂಬುವೆನು ಜಲ್ಲಾಸುರ. ಎಲ್ಲಗೆ ಮುಕ್ತಿಯನ್ನು ಕೊಡು ವೀರಲಿಂಗ. ಸದಾ ಅಂಗಾಂಗ ಆಗುವ ಜಲ್ಲಾಸುರನೆಂಬ ಅಸುರ. ವೀರಲಿಂಗೇಶ್ವರ, ನಾನು ವೀರಭದ್ರನಾದ ಕಾಲದಲ್ಲಿ ನೀವಿಬ್ಬರು ಕೋಪಸಿದ್ಧ ಜೋಗಸಿದ್ಧ ಎಂಬ ಅಣ್ಣ ತಮ್ಮಂದಿರು. ಈ ಎನ್ನೊಡನೆ ಮರಣವಾದರೆ ನಿಮಗೆ ಮುಕ್ತಿ ದೊರಕಿತು. ಜಾಗ್ರತೆಯಿಂದ ನಮ್ಮ ತಂದೆಗಿರುವ ಪರಪರ ಶಿವನಿರುವ ಕೈಲಾಸಕ್ಕೆ ಹೊರಡಿ